ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವರ್ಣ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆ ಸೆಂಟ್ ಜೋಸೆಫ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್, ರುಕ್ಮಿಣಿ ನಗರ, ಬೆಂಗಳೂರು. ನಾನು ಇಂದು ಷಟ್ಪದಿಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲು ಹೊರಟಿದ್ದೇನೆ. ಷಟ್ಪದಿ ಎಂದರೆ ಆಲು ಸಾಲು ಎಂದರ್ಥ. ಷಟ್ ಅಂದರೆ 6, ಪದಿ ಎಂದರೆ ಸಾಲು ಎಂದರ್ಥ. ಷಟ್ಪದಿಯಲ್ಲಿ 6 ವಿಧಗಳನ್ನು ಕಾಣಬಹುದು. ಭಾಮಿನಿ ಷಟ್ಪದಿ, ವಾರ್ಲಕ ಷಟ್ಪದಿ, ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಅದರಲ್ಲಿ ಇಂದು ನಾವು ಭಾಮಿನಿ ಷಟ್ಪದಿ ಮತ್ತು ವಾರ್ಲಕ ಷಟ್ಪದಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಭಾಮಿನಿ ಷಟ್ಪದಿ ಇದು 6 ಸಾಲಿನಿಂದ ಕೂಡಿದ ಪದ್ಯವಾಗಿರುತ್ತದೆ. ಇದರಲ್ಲಿ 1, 2, 4, 5 ಸಾಲುಗಳು ಸಮನಾಗಿದ್ದು 3-4 ಮಾತ್ರೆಯ 2 ಗಣಗಳನ್ನು ಹೊಂದಿರುತ್ತದೆ ಮತ್ತು 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 3-4 ಮಾತ್ರೆಯ 3 ಗಣಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ನಾವು 6 ಸಾಲುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಆದರೆ ಪರೀಕ್ಷಾ ದೃಷ್ಟಿಯಿಂದ ಕೇವಲ 3 ಸಾಲುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇವೆ. ಇಂದು ನಾನು ಭಾಮಿನಿ ಷಟ್ಪದಿಯ ಉದಾಹರಣೆಯನ್ನು ತೆಗೆದುಕೊಂಡು ಹೇಗೆ ಗಣ ವಿಭಾಗವನ್ನು ಮಾಡಿ ಲಘು ಮತ್ತು ಗುರು ಹಾಕುವುದನ್ನು ಹೇಳಿಕೊಡುತ್ತಿದ್ದೇನೆ. ಉದಾಹರಣೆಗೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ. ಸುಲಿದ ಬಾಳೆಯ ಹಣ್ಣಿನಂದದಿ. ಸುಲಿದ ಇಲ್ಲಿ ಯಾವುದೇ ದೀರ್ಘಾಕ್ಷರಗಳು ಇಲ್ಲದ ಕಾರಣ ಇದನ್ನು ಲಘು ಎಂದೇ ಪರಿಗಣಿಸಬೇಕು. ಬಾಳೆಯ ಬಾಲಿ ದೀರ್ಘ ಸ್ವರ ಇದ್ದ ಕಾರಣ ಇದನ್ನು ಗುರು ಎಂದು ಭಾವಿಸಬೇಕು. ಹಣ್ಣಿನಂದದಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದ್ದ ಕಾರಣ ಇದನ್ನು ಗುರು ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಅನುಸ್ವರ ಇರುವ ಕಾರಣ ಇದನ್ನು ಗುರು ಎಂದು ಭಾವಿಸಬೇಕು. ಇದರ ಒಟ್ಟು ಮಾತ್ರೆಗಳ ಸಂಖ್ಯೆ 14 ಮಾತ್ರೆಗಳು. ಗುರು ಎಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಪದಗಳಿಗೆ ಗುರು ಎಂದು ಕರೆಯುತ್ತಾರೆ. ಲಘು ಎಂದರೆ 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಲಘು ಎಂದು ಕರೆಯುತ್ತಾರೆ. 1, 2, 3, 4, 5, 6, 7, 8, 9, 10, 11, 12, 13, 14 ಮಾತ್ರೆಗಳು ಇಲ್ಲಿ ಸ್ಥಿತಿಗೊಂಡಿವೆ. ಹಾಗೆಯೇ ಇನ್ನು ಉಳಿದ ಸಾಲುಗಳು ಇದೇ ಅನುಸರಿಸಿಕೊಂಡು ಹೋಗುತ್ತವೆ. ಇದರ 3 ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ 51 ಮಾತ್ರೆಗಳು. ಧನ್ಯವಾದಗಳು.